ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ನಿಮಗೆ ಆಗಲೇ ತಮ್ಲೇನಲ್ಲಿ ಗೊತ್ತಾಗಿರ್ಬೋದು. ಪಾಪುಗೆ ಮುಡಿ ಕೊಡಬೇಕು ಅಂತ ಬಂದಿದ್ದೀವಿ. ನನ್ನ ಮಗಳು ಬೇರೆ ಕಿರ್ಸ್ತಾ ಇದ್ದಾಳೆ, ಡಿಸ್ಟರ್ಬೆನ್ಸ್ ಆದರೆ ಹಾಗೆ ಎಕ್ಸೆಪ್ಟ್ ಮಾಡಿ. ಆ್ಯಂಡ್ ಪಾಪುಗೆ 9 ತಿಂಗಳು ಆಗಿ 3 ವೀಕ್ಸ್, 9 ತಿಂಗಳು ಬಿದ್ದು 3 ವೀಕ್ಸ್ ಆಗ್ತಾಯಿತ್ತು. ಸೊ ಫಸ್ಟೇ ಕೊಡಬೇಕಾಗಿತ್ತು, ನಾನು ಸ್ವಲ್ಪ ಡಿಲೇ ಮಾಡಿದೆ. ಆಮೇಲೆ ಇವಾಗ ಮಾಡಿಸ್ಬಿಡೋಣ ಜಾಸ್ತಿ, ಆಮೇಲೆ ಬರ್ತಡೇ ಅಷ್ಟರಲ್ಲಿ ಹೇರ್ ಗ್ರೋತ್ ಆಗೋಲ್ಲ ಜಾಸ್ತಿ ಅಂದ್ಬಿಟ್ಟು ಬೇಗ ಕೊಡಬೇಕು ಅಂತ ಕೊಡ್ತಾಯಿದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ, ಆಗಲೇ ಪ್ರಸಾದ ಎಲ್ಲನೂ ಮಾಡಿದ್ದೀವಿ. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಬೇಗ ಮಾಡಿಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ನಾವೆಲ್ಲ ಬೇಗ ರೆಡಿ ಆಗಿದ್ವಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ, ಪೂಜೆ ಮಾಡಿಸ್ತಾಯಿದ್ದೀವಿ. ಇದು ಬಂದು ನಮ್ಮ ಮನೆ ದೇವರು. ನೋಡ್ತಾ ಇರ್ಬೋದು, ಪಾಪುಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ವಿ. ಅವರು ಬಂದಿದ್ದರು. ಅವ್ರಿಗೇನೋ ಸಪ್ರೇಟ್ ಏನೋ ಅಕ್ಕಿ, ಬೆಲ್ಲ, ಕಾಯಿ, ಬಾಳೆಹಣ್ಣು ಎಲ್ಲ ಇಟ್ಟು ಕೊಡಬೇಕಲ್ಲ, ಅದೆಲ್ಲ ತಂದು ಇಟ್ಟಿದ್ದೀನಿ ಪಕ್ಕದಲ್ಲಿ. ನೋಡಿ ಹಾಗೆ ಯಾವ ರೀತಿ ಮಗು ಪಾಪ ಹೇಳ್ತಾ ಇದ್ದಾಳೆ ಅಂತ ನನಗಂತೂ ಬೇಜಾರಾಯಿತು. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನ್ ಮಾಡ್ತಾವ್ರಿ ಹಿಂಸೆ ಮಾಡಿದ್ರೆ ಅಳೋದು ಬಿಡು. ನೀನು ಕೈ ಹಿಡ್ಕೊಳ್ಳಿ, ನಾನು ತಲೆ ಹಿಡ್ಕೊತೀನಿ. ಇರುಮನೆ ಆಗೋಯ್ತು. ಆಗೋಯ್ತು. ಚಿನ್ನಮ್ಮ ಆಯ್ತಿರಮನೆ ಆಗೋಯ್ತು. ಹೋಗೋಣ ನಾವು ಈ ಗಾಡಿ ಆಗೋಯ್ತು. ನೀರು ಆಗೋಯ್ತು. ಮುತ್ತು ಅಪ್ಪ ಹಿಡ್ಕೊಂಡಿತ್ತು. ಇರುಮನೆ ಆಗೋಯ್ತು. ಆಗೋಯ್ತು ಚಿನಿ, ಆಗೋಯ್ತು. ಮುಗುದೇ ಹೋಯ್ತು. ಇರುಮನೆ ಇರಪ್ಪ, ಆಗೋಯ್ತು. ಆಯ್ತು ಚಿನಿ, ಆಯ್ತು ಮನೆ ಇರಪ್ಪ, ಆಗೋಯ್ತು. ಆಯ್ತಿರಮ್ಮ, ಆಗೋಯ್ತು ಮನೆ ಆಗೋಯ್ತು. ಕೈ ಆ್ಯಂಡ್ ಪಾಪು ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು. ನಮಗಂತೂ ನೋಡಿ ಪಾಪ ಬೇಜಾರಾಯಿತು. ಇನ್ನೇನು ಮಾಡಿಸ್ಲೇಬೇಕಲ್ವಾ, ಫಸ್ಟ್ ಟೈಮ್ ಪಾಪ. ಕೆಲವರು 5 ತಿಂಗಳಿಗೆ ಮಾಡಿಸ್ಬಿಡ್ತಾರೆ, ಕೆಲವರು 5 ತಿಂಗಳಾದ್ಮೇಲೆ ಯಾವಾಗಾರು ಕೊಡ್ಬೋದು ಅಂದ್ಬಿಟ್ಟು ಮಾಡಿಸ್ಬಿಟ್ಬಿಡ್ತಾರೆ. ನಾನು ಸ್ವಲ್ಪ ಬೇಡ 9 ಮಂತ್ಸ್ಗೆ ಕೊಡೋಣ ಅಂದ್ಬಿಟ್ಟು ಬಿಟ್ಟಿದ್ದೆ. ಆ್ಯಂಡ್ ಪಾಪ ಗಂಟ್ಲು ಪಾಪ ಏನು ಹರ್ಕೊಳ್ತಾ ಇದೆ ಪಾಪ. ಅವ್ಳಿಗೆ ನೀರು ಬೇರೆ ದಾವ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ. ಆಮೇಲೆ ಇನ್ನೇನು ಮಾಡೋದು, ಎಲ್ಲ ಮುಗೀತು. ಆ್ಯಂಡ್ ಮುಗಿದ ಮೇಲೆ ಸ್ನಾನ ಮಾಡಿಸಿದ್ವಿ. ಅಲ್ಲೇ ನೀರು ತೊಗೊಂಡೋಗಿದ್ವಿ, ಒಂದು ಕ್ಯಾನಲ್ಲಿ ಬಿಸಿ ನೀರು ತೊಗೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಬೇರೆ ಇನ್ನೊಂದು ಪಕ್ಕದಲ್ಲಿ ಒಂದು ಭೈರವೇಶ್ವರ ಅಂತ ನಮ್ಮನೆ ದೇವ್ರೆ, ಆ ದೇವ್ರಿಗೂ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಇಷ್ಟೇ ಇವತ್ತಿನ ವಿಶೇಷತೆ ವಿಡಿಯೋ. ನಾನು ಜಾಸ್ತಿ ಲೆಂತ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನನಗೆ ಅಷ್ಟು ಏನು ಪಾಪು ನೋಡ್ಕೊಳ್ತಾ ಇರ್ತೀನಿ. ಇವಾಗ ಅವಳನ್ನ ನೋಡ್ಕೊಳ್ಳೋದೇ ನನಗೆ ಟೈಮ್ ಸಾಲಲ್ಲ. ಸೊ ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರೋದನ್ನ ನಾನು ಸ್ವಲ್ಪ ವೀಡಿಯೋಗೆ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಡೋಣ. ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಅವಳಿಗೆ ನೆಗಡಿ ಮತ್ತು ಕಫ ಥರ ಆಗಿಬಿಟ್ಟು ಫುಲ್ಲು ಸೌಂಡು, ಮಲ್ಕೊಂಡ್ರೂ ಸೌಂಡು, ಮತ್ತು
ಜಾಸ್ತಿ ಆಗಿಬಿಟ್ಟಿತ್ತು. ನಾನಂತೂ ಮಿಷಿನ್ ಮನೆಯಲ್ಲೇ ಇದೆ ನಮಗಂತೂ. ಮಿಷಿನ್ ಹಾಕಕ್ಕೆ ಹೇಳಿದ್ರು, ಅದನ್ನೆಲ್ಲ ಡೈಲಿ ನಾನು ಹಾಕಿ ನಾನು ನೋಡ್ಕೊಳ್ಳೋದಕ್ಕೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ವೀಡಿಯೋ ಅಂತ ಮಾಡಿಲ್ಲ. ನಾನು ಫೇಸ್ ಟು ಫೇಸ್ ಕ್ಯಾಮ್ರಾ ನೋಡ್ಕೊಂಡು ವೀಡಿಯೋ ಮಾಡೋಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ. ನಿಜವಾಗ್ಲೂ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅವಳಂತೂ ಹಿಡಿಯೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ತೀಟೆ. ನಾನು ಅಷ್ಟು ನೋಡಿಕೊಂಡು ಮಾಡೋಣ, ಆಮೇಲೆ ಇನ್ನೂ ಸ್ವಲ್ಪ ದಿನ ರಿಕವರ್ ಆದಮೇಲೆ ಅಂದ್ಬಿಟ್ಟು ನಾನು ವೀಡಿಯೋಗೆ ಸ್ಟಾಪ್ ಮಾಡಿದ್ದೀನಿ. ಇಷ್ಟೇ ರೀಸನು, ಬೇರೆ ಏನಿಲ್ಲ. ಇದು ಮುಗಿದ ನಂತರ ಕಂಟಿನ್ಯೂಸ್ ವೀಡಿಯೋಸ್ ಮಾಡಬೇಕು. ಮತ್ತು 7 ಮಂತು 8 ಮಂತು ನಾನು ನಿಜವಾಗ್ಲೂ ಫೋಟೋಶೂಟ್ ಕೂಡ ಮಾಡಿಲ್ಲ, ಹುಷಾರಿರಲಿಲ್ಲ ಅಂದ್ಬಿಟ್ಟು. ಅದು ಕೂಡ ನಾನು ಮಾಡಲೇಬೇಕಾಗುತ್ತೆ, ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಯಾಕಂದರೆ ನನಗೆ 200 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಡೇ ಬೈ ಡೇ ತುಂಬ ಇಂಪ್ರೂವ್ ಆಗ್ತಾಯಿದೆ ಅಂತ ಸಬ್ಸ್ಕ್ರೈಬರ್ಸು. ಬಟ್ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಪಾಪ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರೇನೋ. ನಾನೇ ಸ್ವಲ್ಪ ದಿನ ರೆಸ್ಟ್ ತೊಗೊಂಡ್ಬಿಡೋಣ, ಪಾಪು ಫಸ್ಟು ಹುಷಾರಾಗಲಿ, ಆಮೇಲೆ ನೆಕ್ಸ್ಟ್ ನೋಡೋಣ ಯಾವಾಗಾದರೂ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಬಟ್ ನಾನು ಮುಂದಿನ ವೀಡಿಯೋಸಲ್ಲಿ ಡೈಲಿ ಅಪ್ಡೇಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ನನ್ನ ಕೈಯಲ್ಲಿ. ಸ್ವಲ್ಪ ಹುಷಾರಾಗಿದ್ದಾಳೆ ಪಾಪು. ಇನ್ನೂ ಕೂಡ ನಿಮ್ಮ ಆಶೀರ್ವಾದ ಅವಳ ಮೇಲಿರಲಿ ಅಂತ ಹೇಳ್ತೀನಿ. ಇಷ್ಟೇ. ನೋಡಿ, ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಯಾರೆಲ್ಲ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಫಸ್ಟ್ ಪ್ರೆಸ್ ಮಾಡಿದ್ರೆ ನನ್ನ ಮೊದಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ತಿಳಿಸಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡಿ. ಹೊಡಿಯೋನು ಚುಮ್ಮಿರೋ ಬಂಗೂರು, ಹೊಡಿಯೋನು ಚುಮ್ಮಿರು. ಯಾರು ಕುಡಿಯೋಣ? ಅಪ್ಪ ಕುಡಿಯೋಣ? ಅಪ್ಪ ಕುಡಿಯೋಣ? ಹೊಡಿಯೋನು ಚುಮ್ಮಿರು. ಎಣ್ಣೆ ಬಿಗಿ ಇಟ್ಕೊಂಡಿದ್ದೀನಿ. ಕುಡಿಯೋಣ, ಅವ್ರಿಗೆಲ್ಲ ಸುಮ್ಮನಿರುವ. ಓ, ನಮ್ಮ ಮಗಿಗೆ ಕಳಿಸ್ತಾರೆ, ಕಳಿಸ್ತಾರೋ? ಮಾಮೂನ್ ಕುಡಿಯೋಣ? ಮಾಮೂನ್ಗೆ ಮತ್ತು ಮಾಮೂನ್ಗೆ ಶಿಕಾ ಓಯ್ ಮತ್ತವಳನು. ಆ್ಯಂಡ್ ನಂದು ಬೇರೆ ಮೊಬೈಲ್ ಬೇರೆ ಕೆಟ್ಟೋಗಿತ್ತು, ಅದನ್ನು ಕೂಡ ರಿಪೇರಿ ಕೊಟ್ಬಿಟ್ಟಿದ್ದೀವಿ. ಆ್ಯಂಡ್ ನಾನು ಹೊಸ ಮೊಬೈಲ್ ತೊಗೊಂಡೆ. ಸೊ ಅದಕ್ಕೂ ಸ್ವಲ್ಪ ದಿನ ಗ್ಯಾಪ್ ಆಯಿತು. ಇಷ್ಟೇ ರೀಸನ್. ನೋಡಿ ನಮ್ಮ ಅರ್ಷಿಕಾ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ. ಆ್ಯಂಡ್ ಯಾರೆಲ್ಲ ಕೂಡ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.